ಅಂಕೋಲ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ತೆಂಗಿನ ಮರದ ಪೊಟರೆಯೊಳಗೆ ಸಿಲುಕಿಕೊಂಡಿದ್ದ ನಾಗರ ಹಾವನ್ನ ಯುವ ಉರಗ ಸಂರಕ್ಷಕ ಗಗನ್ ನಾಯ್ಕ್ ಅವರು ಸುರಕ್ಷಿತವಾಗಿ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಈ ಕಾರ್ಯಾಚರಣೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಅಂಕೋಲ ತಾಲೂಕಿನ ಬಾವಿಕೆರೆ ಗ್ರಾಮದ ವಿನಾಯಕ ನಾಯ್ಕ್ ಅವರ ಮನೆಯ ಬಳಿಯ ತೋಟದಲ್ಲಿರುವ ತೆಂಗಿನ ಮರದ ಪೊಟರೆಯೊಳಗೆ ಹಾವು ಸಿಲುಕಿಕೊಂಡಿದ್ದು ಮೇಲ್ನೋಟಕ್ಕೆ ಜೋಡಿ ಹಾವುಗಳ ಮಿಲನದಂತೆ ಕಾಣಿಸಿಕೊಂಡ ಕಾರಣ ಕುಟುಂಬಸ್ಥರು ಹಾಗೂ ಸ್ಥಳೀಯರಲ್ಲಿ ಆತಂಕ ಮೂಡಿತ್ತು. ಹತ್ತಿರ ಯಾರಾದರೂ ಹೋದರೆ ಹಾವು ಹೆಡೆಯೆತ್ತಿ ಬುಸುಗುಡುತ್ತಿದ್ದರಿಂದ ಭಯ ಇನ್ನಷ್ಟು ಹೆಚ್ಚಾಗಿತ್ತು. ಈ ಬಗ್ಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಗಗನ್ ನಾಯ್ಕ್ ತಂದೆ ಮಹೇಶ್ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಪಡೆದ ಉರುಗ ಸಂರಕ್ಷಣೆ ಅನುಭವದ ಆಧಾರದಲ್ಲಿ ಕಾರ್ಯಾಚರಣೆ ಆರಂಭಿಸಿದರು. ಪ್ಲಾಸ್ಟಿಕ್ ಪೈಪ್ನ ಸಹಾಯದಿಂದ ಹಾವಿನ ಚಲನವಲನವನ್ನ ನಿಯಂತ್ರಿಸಿ ಪೊಟರೆಯೊಳಗೆ ಸಿಲುಕಿಕೊಂಡಿದ್ದ ಅದರ ದೇಹವನ್ನ ನಿಧಾನವಾಗಿ ಹೊರತೆಗೆದು ಸುರಕ್ಷಿತವಾಗಿ ಹಿಡಿದು ಚೀಲದಲ್ಲಿ ಸಂಗ್ರಹಿಸಲು ಯಶಸ್ವಿಯಾದರು. ನಂತರ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಹಾವನ್ನು ಸಂರಕ್ಷಿತ ಪ್ರದೇಶದಲ್ಲಿ ಬಿಡಲಾಯಿತು. ಜೋಡಿ ಹಾವುಗಳ ಮಿಲನವೆಂಬ ಭ್ರಮೆಯನ್ನು ನಿವಾರಿಸಿ ಅದು ಒಂದೇ ಹಾವು ಎಂಬುದನ್ನು ಸ್ಪಷ್ಟಪಡಿಸಿದ ಗಗನ್ ನಾಯ್ಕ್ ಅವರ ಕಾರ್ಯ ಸ್ಥಳೀಯರಲ್ಲಿ ಆತಂಕವನ್ನ ದೂರ ಮಾಡಿತು. ಈ ಕುರಿತು ಕೆನರಾ ಪ್ಲಸ್ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಗಗನ್ ನಾಯ್ಕ್, ಹಾವುಗಳು ಕಂಡು ಬಂದಾಗ ಜನರು ಅನಗತ್ಯ ಭಯಪಡದೆ ಅರಣ್ಯ ಇಲಾಖೆ ಅಥವಾ ಉರಗ ಸಂರಕ್ಷಕರಿಗೆ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಇಂತಹ ಸಾಹಸಮಯ ಕಾರ್ಯಾಚರಣೆ ನಡೆಸಿದ ಯುವಕನಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು, ಸಂಬಂಧಿತ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಇಂತಹ ಯುವಕರನ್ನು ಗುರುತಿಸಿ ಗೌರವಿಸಬೇಕೆಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ವಿನಾಯಕ್ ಪಿ ನಾಯ್ಕ್ ಎಂಬುವರ ಮನೆಯಲ್ಲಿ ಹಾವು ಬಂದಿತ್ತು ಬಾವಿಕೆರೆಯಲ್ಲಿ. ಅವರ ತೆಂಗಿನ ಮರದ ಒಂದು ಪೊಟರೆಯಲ್ಲಿ ಹಾವು ಬಂದಿತ್ತಂತ ಕಾಲ್ ಮಾಡಿದರು. 2 ಹಾವು ಇದೆ, ಮಿಲನ ಆಗ್ತಿದೆ ಅನ್ನೋ ಅವ್ರ ಭಾವನೆ ಇತ್ತು ಅವರಲ್ಲಿ. ಆಮೇಲೆ ನಾನು ಹೋಗಿ ನೋಡಿದಾಗ ಅಲ್ಲಿ ಒಂದೇ ಹಾವಿತ್ತು, ನಗರವಿತ್ತು. ಅದು ನೋಡಿದರೆ ಏನೋ ಹಾರಾಡುತ್ತಾ ಹೋಗಿತ್ತೇನು, ಪೊಟರೆ ಒಳಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು ಸ್ವಲ್ಪ. ಆಮೇಲೆ ನಾನು ಹೋಗಿ ನೋಡಿದೆ. ಆಮೇಲೆ ಅದನ್ನು ಸುರಕ್ಷಿತವಾಗಿ ಹಿಡಿದಿದ್ದೇನೆ. ಹಿಡ್ಕೊಂಡು ಕಾಡಿಗೂ ಬಿಟ್ಟಾಯಿತು. ಈ ಥರದ್ದು ಏನೇ ಸಂದರ್ಭ ಇದ್ದರೂ, ಹಾವುಗಳು ಬಂದರು, ಮನೆಗೆ ಬಂದರು ಅಥವಾ ನಿಮ್ಮ ತೋಟದಲ್ಲಿ ಎಲ್ಲಿ ಕಾಣಿಸ್ಕೊಂಡ್ರು ಅರಣ್ಯ ಇಲಾಖೆಗೆ ಅಥವಾ ನಮಗೆ ತಿಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಅಯ್ಯೋ ದೇವ, ಅಲ್ಲ ಅದು ಮತ್ತೆ ತ್ರಾಸ ಆಗಿದೆ ಕಣ. ಸಿಟ್ನಲ್ಲಿದೆ ಅದು. ಏನು ನಿಂಗೆ ಸಿಟ್ಟು ಅಂತ ಕೆಮಾರ ಐತಿ, ನೀನು ನಿಂಗೆ ಬಚಾವ್ ಮಾಡೋಕೆ ಬಂದವ್ರು ಸಿಕ್ಕಿ ಬೆಲ್ಲ ನೀನು ತೊಂಡಿ ಹೊರಗೆ ಇತ್ತದ. ತೊಂಡಿ ಯಾರಿಗೆ ಬರ್ತೀರಿ ತೆಗಿತೀರಿ, ಬುಸ್ ಮಾಡಿಬಿಡೋದು. ಗಾಬರಿಗೆ ಬಹಾರ್ ಬಿಡೋದು. ನೋಡ್ಕ ಅಲ್ಲ ಅವ್ನು ಬಂದೆ ರಾಮ ನಾವು ಯಾವ ದೊಡ್ಡ ರಸ ಬಿತ್ತಾ ಇದ್ದೀವಿ. ನೋಡಿ ಭಾಳ ತ್ರಾಸ ಕೊಟ್ರೆ ಹೆಡಿ ಇವು ನಮ್ಗಿಲ್ಲಿ ಗೊತ್ತಿಲ್ಲ. ಅದಕ್ಕೆ ಅದು ಪಾಪ ಇದೇನು ಮಾಡ್ತಲ್ಲ, ತ್ರಾಸ ಕೊಡ್ತಲ್ಲ. ಆದ್ರೆ ಹೇಳು, ಅದಕ್ಕೆ ಬಾಕಿಗಾದರೂ ಬಾಯಿ ತಕ್ಕಂಡು ಕಚ್ಚಾಗುತ್ತಿದ್ದು ಬಚಾವ್ ಮಾಡ್ತೀರ ಗೊತ್ತಿದೆ. ಸಿಕ್ಕಾಕ ಬೀದಲ್ಲ ಬಡಾಕಾರ ಗೊತ್ತಿದ್ದು ಬಡಿಲಿಲ್ಲ ಸ್ವಲ್ಪ ಹೋಗ್ಲ ಅದಕ್ಕೆ ಬೇಕಾಗಿದ್ದು. ಪತ್ತೆ ಬಿತ್ತ ಬದೈತಿ, ರಕ್ತ ಬಂದಿದ್ದಲ್ಲ ಮರಿ, ಗಾಯ ಆಗಿದೆ ಅದಕ್ಕೆ. ಹಿಂಗೆ ಮಾಡಿ ಏನು ಮಾಡೋಕೆ ಕಾಲಿಗೆ ಎಷ್ಟನೇ ಹಾವು ನೀವು ಹಿಡಿದಿದ್ದು? 200 ಮೇಲೆ ಆಯ್ತಲ್ಲ ನಿಂದ. ಕಟ್ಟಾಗಿರಾ? ಹಿಂಗಾದ್ರೆ ಬದುಕ್ತಾವ ದೋಸ್ತ, ಹೋಗಿದೆ ಅದು ಪೂರ ಜಾಮಾಗೆ ಬದುಕ್ತಾವಲ್ಲ. ಹೆಂಗೆ ಹುಷಾರು ಮಾಡ್ಕೊಂತವು? ಇಲ್ಲ ಚಪ್ನೆ ಹೋಗಿದೆ. ಅಲ್ಲ ಚಪ್ನೆ ಅಲ್ಲ, ಅದು ಇದು ಸಂಡ ಸ್ವಚ್ಛ ಮಾಡೋ ಜಾಗ ಅದು. ಓಹೋ ಹಂಗದ್ದು ಹಂಗದ್ದು. ನಾ ಮತ್ತೆ ಚಪ್ನೆ ಅದು ಸಂಡಾಸು ಮಾಡೋ ಜಾಗನ ಮಾಡ್ತಾ ಬಂತು ಬಂತು. ಬೇಡ ಅಲ್ಲ, ಬೇಡ ಬೇಡ. ಬಂತು ಬಂತು.
ನೀ ಹೆಂಗ್ ನೋಡ್ತೀಯ ಅಲ್ಲೊಂದು ಕಿಟಕಿಂದೆ ಕಣ್ಣ ಬೇಡ ಈಗ ಚೀಲ ಈಗ ಎಲ್ಲಿದ್ದೀಯ ಚೀಲ ಹಲೋ ಚೀಲ ಮತ್ತು ತೂಕದ್ದಲ್ಲ ಅಲ್ಲ ಏನಾಗಲ್ಲ ಅದು ಹಾಂ ದೋಸ್ತ ಆರಾಮಿದೆ. ಅಲ್ಲೇ ಒಂದು ಗಾಯ ಎಲ್ಲಿ ಮತ್ತೆ ಇಲ್ಲ ಇಲ್ಲಿ ಹೋಗ್ಬೇಕಾದ್ರೆ ಸಿಗುದಿಲ್ಲ. ಈಗ ಯಾವ ಬೆಟ್ಟ ತಗೋಬಿಡೋದು ಇಲ್ಲ ಇಲ್ಲ ನೀನು ಹಿಂಗೆ ಮೇಲಿಂದ ಬರ್ತೆ ಕಡೆ ನೋಡುವ ಎಷ್ಟೊತ್ತಿಗೆ ಬರ್ತಿ ಈಗ ಬಿಡ್ತಿ? ಹಾಂ ನಂಗೆ ಫೋನ್ ಮಾಡು ಬಿಡ್ಬೇಕಾರೆ ನಾ ಅಲ್ಲಿ ರೋಡಿಗೆ ಒಂದು ಬಂದಿರ್ತೆ. ನಮ್ದು ಅಲ್ಲೊಂದು ಹಿಂಗೆ ಒಳಗೆ ಸೈಡ್ ಒಂದು ರೋಡ್ ಇದೆ ಅಲ್ಲಿ ಬರ್ತೆ. ಎಲ್ಲ ಅದು ಗೊತ್ತಾಯ್ತು ಕಡೆ ತೊಂದರೆ ಇಲ್ಲ ಅದಕ್ಕೇನು ನಿನ್ಗೆ ತೊಂದರೆ ನಿನಗೆ ನಿನ್ಗೆ ಆರು ಬಟ್ಟಿ ಮಾಡು ಒಳಗೆ ಪೈಪ್ ಹಾಕಿಟ್ಟಿರೋ 6 ಬಟ್ಟಿ ಹೆಂಗೆ ಮಾಡೋದು? ಇಲ್ವಾ ಕಡೆ ಪೈಪ್ ಹಾಕ್ಬೇಕಾದ್ರೆ ಏನು ಮಾಡಲ್ಲ. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.